ಇನ್ನು ಈಗಾಗಲೇ ನೇರವಾಗಿ ಹೇಳೋದಾದ್ರೆ ಕಾಂಗ್ರೆಸ್ ಮನೆಯೊಳಗಡೆ ಡಿ ಸಿ ಎಂ ಗಲಾಟೆ ಸದ್ಯಕ್ಕಂತೂ ನಿಲ್ಲುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕೆಂದರೆ ಈಗಾಗಲೇ ಡಿ ಸಿ ಎಂ ಮಾಡಿ ಅಂತ ಪದೇ ಪದೇ ಸಚಿವ ರಾಜಣ್ಣ ಹೇಳ್ತಾ ಇದ್ದಾರೆ. ಇನ್ನಿತರ ಸಚಿವರು ಕೂಡ ಈ ಒಂದು ಡಿಮ್ಯಾಂಡನ್ನು ಇಟ್ಟಿದ್ದಾರೆ. ಆದರೆ ಈ ಡಿಮ್ಯಾಂಡ್ಗೆ ಹೈಕಮಾಂಡ್ ಮಾತ್ರ ಯಾವುದೇ ರೀತಿ ಅಂತ ಸೊಪ್ಪಾಗ್ತಾ ಇಲ್ಲ. ಈಗ ಕಾರ್ಯಕರ್ತರು ಕೂಡ ರಾಜಣ್ಣ ವಿರುದ್ಧ ನೇರವಾಗಿ ಹೈಕಮಾಂಡ್ ನಾಯಕರಿಗೆ, ಅದರಲ್ಲೂ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ದೂರು ಕೊಟ್ಟಿದ್ದಾರೆ. ರಾಜಣ್ಣ ಅವರನ್ನು ಕ್ಯಾಬಿನೆಟ್ ತೆಗೆದುಬಿಡಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಆದರೆ ಇದರ ಈ ಮಟ್ಟಿಗೆ ಎಷ್ಟು ಗಂಭೀರವಾದಂಥ ಚರ್ಚೆ ಕಾಂಗ್ರೆಸ್ಸಲ್ಲಿ ಆಗತ್ತೆ ಅನ್ನೋದು ಬೇರೆ ವಿಷಯ. ಏನೇ ಆದರೂ ಈಗ DCM ಗಲಾಟೆ ಕಾಂಗ್ರೆಸ್ ಮನೆಯೊಳಗೆ ತುಂಬ ಜೋರಾಗಿಯೇ ನಡೀತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದ 3 DCM ಕಾದಾಟ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೂ ಬೇಸರ ತರಿಸಿದೆ. ಹೆಚ್ಚುವರಿ DCM ಸೃಷ್ಟಿ ಬಗ್ಗೆ ಹೆಜ್ಜೆ ಹೆಜ್ಜೆಗೂ ಪಟ್ಟು ಹಿಡಿದು ಹೊರಟಿದ್ದ ಸಚಿವ ರಾಜಣ್ಣ ದೆಹಲಿಯಲ್ಲಿ ವರಿಷ್ಠರ ಎದುರು ಈ ಬಗ್ಗೆ ಪ್ರಸ್ತಾಪ ಮಾಡ್ತೇವೆ ಅಂದಿದ್ರು. ಆದ್ರೆ ಹೆಚ್ಚುವರಿ DCM ಸೃಷ್ಟಿ ಸದ್ದಿಗೆ ಖುದ್ದು ಮಲ್ಲಿಕಾರ್ಜುನ ಖರ್ಗೆ ಗರಂ ಆಗಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ನಡೆದಂತ ಸಭೆಯಲ್ಲಿ ಈ ಬಗ್ಗೆ ಮಾತನಾಡಿರುವಂತಹ ಖರ್ಗೆ, ಸಚಿವರು DCM ಹುದ್ದೆ ಬಗ್ಗೆ ಯಾಕೆ ಬಹಿರಂಗವಾಗಿ ಚರ್ಚೆ ಮಾಡುತ್ತೀರಾ? ಚರ್ಚೆ ಮಾಡಿದ್ರೆ ಆಗುವಂತ ಲಾಭ ಏನು? ಇನ್ಮುಂದೆ ಹೀಗೆ ಯಾರು ಚರ್ಚೆ ಮಾಡಬಾರದು ಅಂತ ಖಡಕ್ ಆಗಿ ಎಚ್ಚರಿಕೆ ನೀಡಿದ್ದಾರೆ. ಹೆಚ್ಚುವರಿ DCM ಹುದ್ದೆ ಸೃಷ್ಟಿ ಬಗ್ಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಆ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ, ನೋ ಡಿಸ್ಕಷನ್ ಅಂತ ಕಡ್ಡಿ ಮುರಿದಂತೆ ಹೇಳಿದ್ರು. ಇನ್ನು ಪರಮೇಶ್ವರ್ ಮಾತನಾಡಿ, AICC ಅಧ್ಯಕ್ಷರು ಸದ್ಯದ ಪರಿಸ್ಥಿತಿಯಲ್ಲಿ DCM ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತಿದ್ದಾರೆ ಅಂತ ಹೇಳಿದ್ದಾರೆ. ನಮ್ಮನ್ನೆಲ್ಲರನ್ನು ಕೂಡ AICC ಅಧ್ಯಕ್ಷರು ಕರೆಸ್ಕೊಂಡಿದ್ದ ಉದ್ದೇಶ ಲೋಕಸಭಾ ಚುನಾವಣೆಗೆ ತಯಾರಿ ಮಾಡಿಕೊಳ್ಳೋದಕ್ಕೆ ಎಲ್ಲ ರಾಜ್ಯದವರನ್ನು ಕರೆಸಿದ್ದಾರೆ, ಬರೀ ಕರ್ನಾಟಕ ಮಾತ್ರ ಅಲ್ಲ. ಎಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಹೆಚ್ಚುವರಿ DCM ಸೃಷ್ಟಿ ಬಗ್ಗೆ ಸೊಲ್ಲೆತ್ತಿದಂತ KN ರಾಜಣ್ಣ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು AICC ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ಗೆ ದೂರು ನೀಡಿದ್ದಾರೆ. ರಾಜಣ್ಣ ಹೇಳಿಕೆಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ, ಅವರನ್ನ ಸಂಪುಟದಿಂದ ಕೈಬಿಡುವಂತೆ ದೂರಿದ್ದಾರೆ. ಇಷ್ಟೇ ಅಲ್ಲ, ಸತೀಶ್ ಜಾರಕಿಹೊಳಿ ವಿರುದ್ಧವೂ ಕೂಡ ದೂರು ನೀಡಿದ್ದಾರೆ. ಸದ್ಯ ಕಾಂಗ್ರೆಸ್ನಲ್ಲಿ ಸದ್ದು ಮಾಡ್ತಿದ್ದಂತ DCM ದಂಗಲ್ ವರಿಷ್ಠರ ಅಂಗಳಕ್ಕೆ ಯಾವಾಗ ತಲುಪಿತೋ ವರಿಷ್ಠರು ಎಚ್ಚೆತ್ತುಕೊಂಡಿದ್ದಾರೆ. ಒಂದು ಹಂತದಲ್ಲಿ ಈ ಸಮರಕ್ಕೆ ಬ್ರೇಕ್ ಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.